ಬೆಂಕಿ ಹತ್ಕೊಳ್ಳೋ ತರ ಮಾಡ್ತೀನಿ ಆ ತ್ರಿನೇತ್ರಿ ದೇಹದ ಮೇಲೆ. ಅರ್ಥ ಆಗ್ಲಿಲ್ಲ. ಗ್ಯಾಸ್ ಅನ್ನೇನಾದ್ರೂ ಲೀಕ್ ಮಾಡಿದ್ರೆ ಕಾಫಿಗೋ ಮಗುಗ್ ಹಾಲ್ ಬಿಸಿ ಮಾಡಕ್ ಬಂದು ಸ್ಟವ್ ಆನ್ ಮಾಡ್ತಾಳಲ್ಲ, ಆದ್ರೆ ಆಮೇಲೆ ಡಮ್ ಅಂತ ಬ್ಲಾಸ್ಟ್ ಆಗಲ್ವಾ ಮಾಮ್? ಅದಕ್ಕೆ ಹೇಳಿದ್ದು ಕಿಟಕಿ ಕ್ಲೋಸ್ ಮಾಡು. ಕ್ಲೋಸ್ ಮಾಡಿದೆ ಮಾಮ್. ಮಾಮ್, ರಿಸ್ಕ್ ತಗೋತಾ ಇದೀವೇನೋ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನನ್ನ ಎಡ್ಗಣ್ಣು ಹೊಡ್ಕೋತಾ ಇದೆ. ಭಯದಿಂದ ನಿನ್ ಎದೆ ಹೊಡ್ಕೋತಾ ಇದೆ ಅಂತ ಹೇಳೋದ್ ಬಿಟ್ಟು ಕಣ್ಣು ಅದರ್ತಿದೆ ಅಂತ ಕುಂಟು ನೆಪ ಯಾಕೆ ಹೇಳ್ತಾ ಇದೀಯಾ? ನಿಮ್ಗೆ ಗೊತ್ತಾಯ್ತು ಮಾಮ್. ಹೇತ್ರ ಪುಕ್ಲ, ನಿನ್ ಮುಖ ನೋಡ್ತಿದ್ರೆ ಗೊತ್ತಾಗತ್ತೆ. ಮಾಮ್, ದೊಡ್ಡಮ್ಮ ಬಂದ್ರು. ಎಲ್ಲೋ? ಅಯ್ಯ, ಇಲ್ಲಿ ನೋಡಿ, ಇಲ್ಲೇ ಇಲ್ವಾ? ಇಡಿಯಟ್, ಗಾಯತ್ರಿ ಬಂದ್ಲು ಅಂತ ಭಯ ಪಟ್ನಲ್ಲೋ. ನೋಡಿದ್ರ, ಭಯ ಎಲ್ಲರಿಗೂ ಕಾಮನ್ ಅನ್ನೋದು ಇವಾಗ ಅರ್ಥ ಆಯ್ತಾ ನಿಮ್ಗೆ? ಗಾಯತ್ರಿ ಬಂದ್ಲು ಅಂತ ಹೇಳೋದ್ ಬಿಟ್ಟು ಟೆನ್ಷನ್ ಕೊಟ್ಬಿಟ್ಟಿಯಲ್ಲೋ ರಾಸ್ಕಲ್. ಸರ್ಕೋ. ಅಯ್ಯಯ್ಯೋ, ಶೇಕಂಡ್ ಗಿಕಂಡ್ ಕೊಟ್ಬಿಟ್ರೆ ಗ್ಯಾಸ್ ಬೇರೆ ಓಪನ್ ಆಗಿದೆ, ಇವಾಗ್ಲೇ ಬೆಂಕಿ ಹತ್ಕೊಳಲ್ವಾ ಮಾಮ್? ಹೇಳ್ಬಿಡು, ಈಗ್ಲೇ ಎಲ್ರನ್ನು ಕರೆದು ಹೀಗ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಡು. ನಿಮ್ ಕೋಪ ಏನೋ ಸರಿನಾ ಬಿಡಿ, ನಿಮ್ ಒಳ್ಳೇದಕ್ಕೆ ಹೇಳಿದ್ದು ಮಾಮ್ ನಾನು. ಐ ನೋ ವಾಟ್ ಟು ಡೂ. ನಿಮ್ಮಿಷ್ಟ. ಗಾಯತ್ರಿ ಪುಟಿ, ಏನ್ ಹಾಗೆ ನೋಡ್ತಿದ್ಯಾ? ಹಿಂದಿನ ಜನ್ಮದಲ್ಲಿ ಗಾಯತ್ರಿ ಅಕ್ಕ ಆಗಿದ್ದಾಗ ಎವರೆಸ್ಟ್ ಶಿಖರದ ಹಾಗೆ ಎತ್ತರದಲ್ಲಿದ್ದೆ ನೀನು. ನಿನ್ನನ್ ಹೀಗೆ ತಲೆ ಎತ್ತಿ ನೋಡಿ ನೋಡಿ ತಲೆ ಹಿಡ್ಕೊಂಡ್ಬಿಟ್ಟಿದೆ. ಈಗ ನನ್ ಮಂಡಿ ಅಷ್ಟೇ ಎತ್ತರಕ್ಕೂ ಇಲ್ಲ ನೀನು. ಅಯ್ಯೋ, ಚಿಕ್ಕ ಮಕ್ಳ ಹತ್ರ ಇಷ್ಟೊಂದು ಮಾತಾಡೋದ ಬೇಕಾ ಮಾಮ್? ಗ್ಯಾಸ್ ಲೀಕ್ ಆಗಿ ಯಾವಾಗ ಬ್ಲಾಸ್ಟ್ ಆಗುತ್ತೋ ಅಂತ ಭಯ ಆಗ್ತಾ ಇದ್ರೆ ನೀವು ಕತೆ ಹೇಳ್ತಿದ್ದೀರಾ? ಈ ಮಗುನೇ ಅಲ್ವೇನೋ ವಿಶಾಲ್ ಸೈನ್ ಹಾಕಿರೋ ಕಾಗದದ ಮೇಲೆ ಕಾಫಿನ ಚೆಲ್ಬಿಟ್ಟಿದ್ದು. ನನ್ ಕೈ ಹಿಡ್ಕೊಂಡ ಆ ತ್ರಿನೇತ್ರಿ ಬಗ್ಗೆ ಕೋಪ ಇದೆ ಅಂತ ಹೇಳದ್ನಲ್ಲ, ಈಗ ಈ ಮಗುನ ನೋಡ್ತಿದ್ದ ಹಾಗೆ ಇಬ್ರ ಮೇಲೂ ಕೋಪ ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತಿದ್ದೀರಾ? ನನ್ ಕೈಗೆ ಕಲೆ ಅಂಟ್ಕೊಳ್ದೇ ಇರೋ ತರ ಮಾಡ್ತೀನಿ.